ಸೊ ವೆಲ್ಕಮ್ ಬ್ಯಾಕ್ ಅಂತ ಹೇಳೋಕ್ಕಾಗಲ್ಲ. ವೆಲ್ಕಮ್ ಟು ಆ ಯೂಟ್ಯೂಬ್ ಚಾನಲ್. ಇಲ್ಲಿ ನಿಂತ್ಕೊಂಡು ಬೆಟರ್. ಸೊ ವೆಲ್ಕಮ್ ಟು ಆ ಯೂಟ್ಯೂಬ್ ಚಾನಲ್. ಸೊ ನಮ್ಮದೇನು ಯೂಟ್ಯೂಬ್ ಚಾನಲ್ ವ್ಲಾಗ್ ಮಾಡಬೇಕು, ರೆಗ್ಯುಲರ್ ಯೂಟ್ಯೂಬರ್ಸ್ ಥರ ಮಾಡ್ತಿಲ್ಲ ನಾವು. ಸುಮ್ಮನೆ ಲೈಕ್ ನಮ್ಮದಿದೆ ಲಾಸ್ಟ್ ಇಯರ್ ಇಂಜಿನಿಯರಿಂಗಲ್ಲಿ. ಬಿಕಾಸ್ ನೆಕ್ಸ್ಟ್ ಇಯರ್ ಇಷ್ಟೊತ್ತಿಗೆಲ್ಲ ಇಂಟರ್ನ್ಶಿಪ್ ಅದು ಇದು ಎಲ್ಲೆಲ್ಲೋ ಇರ್ತಾರೆ. ಸೊ ಇನ್ನು ಯಾವಾಗ ಸಿಗ್ತೀವೋ ಈ ಥರ ಫ್ರೆಂಡ್ಸ್ ಆಗಿ ದಿನ ಕ್ಲಾಸ್ಮೇಟ್ಸ್ ಆಗಿ ಗೊತ್ತಿಲ್ಲ. ಸೊ ಅದಕ್ಕೆ ಇದು ಲಾಸ್ಟ್ ಇಯರ್ ಅಂದ್ಬಿಟ್ಟು ಸ್ವಲ್ಪ ಎಂಜಾಯ್ ಮಾಡೋಣ. ಹಾಗೆ ಪ್ಲೇಸ್ಮೆಂಟ್ಸ್ ಎಲ್ಲ ಇದ್ದಿದ್ದೆ, ಸ್ವಲ್ಪ ಎಂಜಾಯ್ ಮಾಡೋಣ ಅಂತ. ಬ್ಲಾಗಿಂಗ್ ಅಂತ ಅಲ್ಲ, ಸುಮ್ಮನೆ ವೀಡಿಯೋಸ್ ಮಾಡಿ ಕ್ಯಾಪ್ಚರ್ ಮಾಡಿ ಒಂದು ಕಡೆ ಯೂಟ್ಯೂಬಲ್ಲಿ ಹಾಕ್ತೀವಿ. ಮುಂದೆ ಯಾವಾಗಾದ್ರು ನೋಡ್ಬೇಕಂದಾಗ ನೋಡಿಕೊಂಡು ಮೆಮೊರೀಸ್ ರೀಕ್ರಿಯೇಟ್ ಆಗುತ್ತೆ, ನಾಸ್ಟಾಲ್ಜಿಕ್ ಆಗ್ತೀವಿ ಅಂತ ಅಷ್ಟೇ. ಸೊ ಇವತ್ತು ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ಏನೇನೇನೇನೋ ಆಗಿ ಎಲ್ಲೆಲ್ಲೋ ಪ್ಲ್ಯಾನ್ಸ್ ಹೋಗಿ ಏನೋ ಆಗಿ ಪ್ಲ್ಯಾನ್ ಇವತ್ತು ನಮ್ಮ ಮನೇಲೆಲ್ಲ ಮೀಟ್ ಆಗ್ತಿದ್ದೀವಿ. ಸೊ ಜಾಸ್ತಿ ಏನಿಲ್ಲ, ಎಲ್ಲ ಸುಮ್ಮನೆ ಮೀಟಪ್ ಥರ. ಹಾಗೆ ಒಂದು ಫುಡ್ ಕಲರ್ ಚಾಲೆಂಜ್ ಮಾಡ್ತಿದ್ದೀವಿ. ಫುಡ್ ಕಲರ್ ಚಾಲೆಂಜ್ ಎಲ್ಲ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಆಲ್ರೆಡಿ ಟ್ರೆಂಡ್ ಆಗೋಗಿದೆ. ನಾವು ಈಗ ಫ್ರೀ ಆಗಿದ್ದೀವಿ ಎಕ್ಸಾಮ್ಸಿಂದ ಎಲ್ಲ, ಅದಕ್ಕೆ ಈಗ ಮಾಡ್ತಿದ್ದೀವಿ ಅಷ್ಟೇ. ಎಲ್ರಿಗೂ ನಾನು ಕಲರ್ ಕೊಟ್ಟಿದ್ದೀನಿ, ನೋಡೋಣ. ಆ ಕಲರ್ದು ಅವ್ರು ಫುಡ್ ತರಬೇಕು ಆ್ಯಂಡ್ ಅದೇ ಡ್ರೆಸ್ ಕೋಡು ಸಹ ಆ ಕಲರ್ದವರು ಡ್ರೆಸ್ ಸಹ ಹಾಕೋ ಬರಬೇಕು ಆ್ಯಂಡ್ ಫುಡ್ಡು ಸಹ ತರಬೇಕು. ನೋಡೋಣ ಎಲ್ಲರೂ ಏನೇನು ಹಾಕೋ ಬರ್ತಾರೆ, ಏನೇನು ತರ್ತಾರೆ ಅಂತ ನೋಡೋಣ. ನನಗೂ ಪಿಂಕ್ ಕಲರ್ ಸಿಕ್ಕಿದೆ, ನಾನು ಹುಚ್ಚಿಡ್ದೋಗಿದೆ ಪಿಂಕ್ ಕಲರಲ್ಲಿ ಏನು ಮಾಡಲಿ ಗುರು ಅಂತ. ನೋಡೋಣ, ನಮ್ಮಮ್ಮ ಇದ್ದಾರೆ, ಏನೋ ಹೆಲ್ಪ್ ಮಾಡ್ತಾರೆ. ಸೊ ಈಗ ಸಮಯ ಗೊತ್ತಿಲ್ಲ ಎಷ್ಟಾಗಿದೆ ಅಂತ, 9 ಗಂಟೆ ಆಗಿರ್ಬೋದು. ನೋಡೋಣ. ಎಲ್ರಿಗೂ 12:30 ಬರೋಕ್ಕೆ ಹೇಳಿದ್ದೀನಿ. ನಮ್ಮ ಒಬ್ಬರು ಫ್ರೆಂಡು ಮಿಸ್ ಪಲ್ಲವಿಯವರು ಬೇಗ ಬರ್ತೀವಿ ಅಂದಿದ್ದಾರೆ, ಕಾಯ್ತಿದ್ದೀನಿ ಬೇಗ ಬರಲಿ ಅಂತ. ಸ್ವಲ್ಪ ಇದೆಲ್ಲ ಹಿಂದೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಚೆನ್ನಾಗಿ ಮಾಡೋಣ, ಸ್ವಲ್ಪ ವೈಬ್ ಬರಲಿ ಅಂತ ಅಂದ್ಕೊತಿದ್ದೀನಿ. ನೋಡೋಣ ಏನೇನಾಗುತ್ತೆ. ನೀವು ನೋಡ್ತಾ ಇರಿ. ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಪ್ರೀತಿ ಸಹಕಾರ ಎಲ್ಲ ಇರಲಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರಿಬೇಡಿ, ಶೇರ್ ಮಾಡಿ. ಓಕೆ, ಬಾಯ್. ಹಾಯ್ ಗೈಸ್. ಸೊ ಇಂಟ್ರೊಡಕ್ಷನ್ ನೋಡಿದ್ದೀರ ಏನಿವತ್ತು ಈಗ ಅಂತ. ಸೊ ನನಗೆ ಸಿಕ್ಕಿದ್ದು ಪಿಂಕ್ ಕಲರ್, ಪಿಂಕ್ ಟಾಪ್ ಯಾವುದೋ ಒಂದು ಸಿಕ್ತು. ಪಿಂಕ್ ಕಲರೇ ಇಲ್ಲ ನನ್ನ ಹತ್ರ, ಏನಕ್ಕೆ ಪಿಂಕ್ ತೊಗೊಂಡು ಅನಿಸ್ತಿದೆ. ಸೊ ಪಿಂಕ್ ಕಲರ್ ಆಯಿತು, ರೆಡಿ ಆಗಿದ್ದೀನಿ. ಫುಡ್ ಐಟಮ್ ರೆಡಿ ಮಾಡ್ತಿದ್ದಾರೆ ನಮ್ಮಮ್ಮ. ಐ ನೋ ನಾನು ರೆಡಿ ಮಾಡಬೇಕು, ಬಟ್ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಲ್ಲ, ನನಗೆ ಬರೋಲ್ಲ, ಅದಕ್ಕೆ ನಮ್ಮ ಅಮ್ಮ ಪಾಪ ಮಾಡಿಕೊಡ್ತಿದ್ದಾರೆ. ಸೊ ಈಗ ಆಲ್ಮೋಸ್ಟ್ 12 ಆಯಿತು, ಇನ್ನು ಯಾರು ಬಂದಿಲ್ಲ. ನೋಡೋಣ ಎಲ್ಲ ಎಷ್ಟೊತ್ತಿಗೆ ಬರ್ತಾರೆ, ಏನು ಮಾಡ್ತಾರೆ, ಏನು ಮಾಡ್ಕೊಂಡು ಬಂದಿದ್ದಾರೆ ಅಂತ. ಸೊ ಯಾ, ಲೆಟ್ಸ್ ವೇಟಿಂಗ್. ಗೈಸ್ ಹಾಯ್ ಮಾಡಿ. ಎಷ್ಟೊತ್ತಿಗೆ ಬಂದ್ರಿ? 12 ಗಂಟೆ 12:15 ಬರ್ತಾರೇನೋ, 1 ಗಂಟೆಗೆ ಅಲ್ಲಾಡ್ಕೊ ಬಂದವ್ರೆ ಗೈಸ್. ಬಾ ಪ್ರಣತಿ, ಹಾಯ್ ಮಾಡು. ಯಾಕೆ ಸ್ಯಾಡ್ ಆಗಿದೆಯಾ? ಯಾಕೆ ಹೇಳು ಮನೀಷಾ ಸ್ಯಾಡ್ ಇರೋದವಳು? ಬಂದಿಲ್ಲ, ಬಿಡು, ಇನ್ನೊಂದು 10 ಮಿನಿಟ್ಸ್ 5 ಮಿನಿಟ್ಸ್ ಬರ್ತಾರೆ. ಕೂತ್ಕೊ ಮನಿ. ಥೂ ಪ್ರಣತಿ, ಹೇಳು ಪ್ರಣತಿ. ಈಗ ನಿನ್ನ ಕುಕ್ ಮಾಡಿಲ್ವಾ? ಏನೇನು ಸ್ಟ್ರಗಲ್ ಆಯಿತು ಗಿಫ್ಟ್ ತರೋಕ್ಕೆ ಸ್ಟ್ರಗಲ್ ಆಗಿತ್ತು. ಅಲ್ಲಿ ಏನು ಕರೆಕ್ಟಾಗಿ ಸಿಕ್ಕಿರಲಿಲ್ಲ. ಆ್ಯಕ್ಚುಲಿ ಪೌಚ್ ತಗೊಳ್ಳೋಣ ಅಂತ ಅಂದ್ಕೊಂಡೆ ಫಸ್ಟು. ಅದು ನೋಡಿದ್ರೆ ಚಿಕ್ಕ ಮಕ್ಕಳು ಥರ ಇತ್ತು, ಅದು ತಗೊಳ್ಳಿಲ್ಲ. ಆಮೇಲೆ ಕ್ಲಿಪ್ಸು, ರಿಬ್ಬನ್ಸ್ ಎಲ್ಲ ನೋಡಿದೆ, ಎಲ್ಲ ಒಳ್ಳೆ ಚಿಕ್ಕ ಚಿಕ್ಕ ಮಕ್ಕಳು ಹೆಂಗೆಂಗೋ ಚೆನ್ನಾಗೇ ಇರಲಿಲ್ಲ. ಕೊನೆಗೆ ಏನೋ ತಂದಿದ್ದೀನಿ ಅಷ್ಟೇ. ಪಲ್ಲವಿ ಅವರೇ ತಿರುಗಿ ಇಲ್ಲಿ ಒಂದು ನಿಮಿಷ. ಎಷ್ಟೊತ್ತಿಗೆ ಕರೆದಿದ್ದು, ಎಷ್ಟೊತ್ತಿಗೆ ಬಂದಿದ್ದು? ಅಲ್ಲಾಯ್ತು. ಯಾರ್ದು ಗಿಫ್ಟು? ಪಲ್ಲವಿ ಅವರು ಗಿಫ್ಟ್ ಮರ್ತ್ಬಿಟ್ಟು ಬಂದಿದ್ದಾರೆ ಗೈಸ್. ಹಂಗೆ ಓಡ್ ಬಂದಿದ್ದಾರೆ, ಇಲ್ಲಿ ಬಂದ್ಬಿಟ್ಟು ಆಕ್ಟಿಂಗ್ ಮಾಡ್ತು. ಗಿಫ್ಟ್ ತಂದಿದ್ಯಾ ಇಲ್ವಾ ನೀನು? ಈಗ ಪ್ರಣತಿ ಅವ್ರು ಕರ್ಕೋಗ್ತಿದ್ದಾರೆ ವಾಪಸ್. ಪಲ್ಲವಿ ಅವ್ರು ಬಾಯ್. ಹೇಳಿ ಮನೀಷಾ. ಬಿಕಾಸ್ ಸೇಮ್ ಮ್ಯಾಚಿಂಗ್ ಯಾರಿಗೂ ಎಲ್ಲ ಏನೂ ಸಿಗ್ತಿರ್ಲಿಲ್ಲ. ಆ್ಯಂಡ್ ಅಫೋರ್ಡಬಲ್ ಪ್ರೈಸಲ್ಲಿ ಎಲ್ಲರಿಗೂ ಏನೂ ಸಿಗ್ತಿರ್ಲಿಲ್ಲ. ಬಟ್ ಏನೋ ಮಾಡಿದ್ದೀನಿ, ತಂದಿದ್ದೀನಿ, ಓಕೆ ಅಂತ ನನಗೆ ಅನ್ನಿಸ್ತು. ಎಲ್ಲರಿಗೂ ಅನ್ಸಿದ್ರೆ ಓಕೆ. ಸ್ಪೀಚ್ ಕೊಡಂಗೆ ಕೊಡ್ತಾಳೆ, ಕಾಲೇಜಲ್ಲಿ ಪ್ರೆಸೆಂಟೇಷನ್ ಮಾಡ್ತಾಳಲ್ಲ ನರ್ವಸ್ ಆಗಿ. ಗೈಸ್ ಎಲ್ಲ ಈಗ ಬಂದಿದ್ದಾರೆ, ಅದರಲ್ಲೂ ಪಲ್ಲವಿ ಅನ್ನೋ ಒಂದು ಹುಡುಗಿ ಗಿಫ್ಟ್ ಮರ್ದ್ಬಿಟ್ಟು ಬಂದಿದ್ದಾಳೆ ಈಗ. ಸೊ ಈಗ ಬಂದಿ ಎಲ್ಲ ಪಾಪ ಡೆಕೋರೇಷನ್ ಮಾಡ್ತಿದ್ದಾರೆ. ಡೆಕೋರೇಷನ್ ಅಲ್ಲ, ಸ್ವಲ್ಪ ವೈಬ್ ಬರಲಿ
ಎಲ್ಲ ವಿಡಿಯೋಗೆ ಅಂತ. ಸೊ ನೋಡಿ ನೀವು. ಪೂಜೆ ಏನೋ ಮಾಡ್ತಿದ್ದೀರಾ? ಕೆಲಸ ಪಲ್ಲವಿ ಅಳ್ಳಾಡ್ಕ ಬಂದಿದ್ಯ, ಏನಾದ್ರೂ ಮಾಡ್ತಿದ್ಯಾ ನಯ್ಯ ಪೈಸಾ ಕೆಲಸ? ಕೊಡ್ತಿಲ್ಲ. ನೀ ಕಿತ್ಕೊ ಮಾಡ್ಬೇಕು. ಕಾಮೆಂಟಿಗೆ ಅದು ಕೊಡ್ರಿ ಕೊಡಿ ನಾನು ಮಾಡ್ತೀನಿ. ಕೊಡ್ರಿ ಕೊಡ್ರಿ ಇರುತ್ತೆ. ಇಲ್ಲಿ ಒಂದು ಇಲ್ಲೊಂದು ಫೋಟೋದಲ್ಲಿ ಕವರ್ ಆಗ್ಬೇಕು ಹಂಗ್ ಮಾಡಿ. ಸುಮ್ನೆ ಹಿಂಗ ಮಾಡಬೇಡಿ. ಪಾಪ ಪ್ರಣತಿ ಎಕ್ಸ್ಟ್ರಾ ಪೀಸ್ ತರ ನಿಂತಿದ್ದಾಳೆ ಗೈಸ್. ಅಲ್ಲಿ ಏನೋ ಕೊಡ್ತಿಲ್ಲ ಅವಳಿಗೆ. ಪ್ರಣತಿ ಅವರೇ, ನೀವು ನಿಮ್ದು ಕಷ್ಟಗಳು ಹೇಳಿಲ್ಲ. ಏನೇನ್ ಕಷ್ಟ ಆಯ್ತು ಗಿಫ್ಟ್ಗೆ? ಗಿಫ್ಟ್ ತಗೊಳ್ಳೋದು ತುಂಬಾ ಕಷ್ಟ ಆಯ್ತು. ಹೌದು. ಅಲ್ಲಿ ಯಾವ್ದೋ ಮಡ್ ರೋಡ್ ತರ ಆಯ್ತಲ್ಲ, ಅಲ್ಲಂತೂ ಸಖತ್ ಕಷ್ಟ ಆಗೋಯ್ತು. ಮಡ್ ರೋಡ ಅಂದ್ರೆ ಕ್ರಾಸ್ ಮಾಡಿ ಅದು ಹೌದೌದೌದು. ಅದು ಹೊಸೊಬ್ರು ಪಾಪ ತುಂಬಾ ಕಷ್ಟ ಗೈಸ್. ಕಷ್ಟ ಆಯ್ತು. ನಂಗೇನು ಕಷ್ಟ ಆಗಿಲ್ಲ. ನಾನು ಊರಿಗೆ ಹೋಗ್ಬಿಟ್ಟು ಕಿಟಿ ಪಾರ್ಟಿಗೆ ಬಂದಿದ್ದೀನಿ. ಕಿಟಿ ಪಾರ್ಟಿ ಅಲ್ಲ, ನೀನ್ ಆಂಟಿನೇ, ನಾವು ಗಲ್ಸು. ನೀನೊಬ್ಳು ಆಂಟಿ ಇದೆಯಾ ಅಂದ್ಬಿಟ್ಟು ಕಿಟಿ ಪಾರ್ಟಿ ಮಾಡ್ತಿದ್ದೀವಿ ಗೈಸ್. ನಾನ್ At this moment I wanna from ಜಂಪ್ ಬೇಡ. ನೋಡಿ ಮನೆ ಹತ್ರ ಏನೇನೋ ಹೊಸ್ದಾಗಿ ಗೈಸ್ ಸೈಟ್ಗಳು ಬೇಕಾ? ಸೈಟ್ಗಳು ತಗೊಳ್ಳಿ. ಮನೆ ಮುಂದೆ ಎಷ್ಟೋ ಸೈಟ್ಗಳಿದೆ. ಹೌದು ಗೈಸ್, ಇವರೇ ಓನರ್. ನಾನೇ ಓನರ್. ಅಲ್ಲೇ ಇಟ್ಟಿದ್ದೀನಿ. ಮೋನಿಶಾ ಅವ್ರದ್ದು ಫೋಟೋ ಶೂಟ್ ನಡೀತಿದೆ. ತುಂಬಾ ಚೆನ್ನಾಗಿ ಬಂದಿದ್ದಾಳೆ ನಮ್ಮ ಹುಡುಗಿ. ಫೋಟೋಗ್ರಾಫರ್ ಇಲ್ಲಿದ್ದಾರೆ ಪೃಥ್ವಿ. ಇವರು ಖಾಲಿ ಕೂತಿದ್ದಾರೆ, ಏನು ಮಾಡ್ತಿಲ್ಲ. ನೋಡಿ, ಹೋಗ್ಲಿ ಹೋಗ್ಲಿ, ಈ ತರ ಬೇಕು ನಮ್ ಚಾನಲ್ ಅಲ್ಲಿ ಒಬ್ರು. ನಮಗೋಸ್ಕರ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಥ್ಯಾಂಕ್ ಯು ಗೈಸ್. ಇದು ಗೈಸ್ ಒಂದ್ ನಗ್ತಿಲ್ಲ, ಒಂದ್ ಕಂಗ್ರಾಚುಲೇಷನ್ಸ್ ಹೇಳ್ತಿಲ್ಲ. ಅಂತ ಬೈತಾಳೆ, ಅದಕ್ಕೆ ನಗ್ತಿಲ್ಲ ನನಗೆ ಗೊತ್ತಾ ಗೈಸ್. ಏನು ಕೆಲಸ ಇಲ್ಲ. ಬಟ್ ಸ್ವಲ್ಪ ಕ್ಲಾರಿಟಿ ಲೈಕ್ ಲೈಟ್ಸ್ ಈಗ ಮಾಡೋಣ ನಮ್ಮ ವಿಡಿಯೋನಾದ್ರು ಸ್ಟಾರ್ಟ್. ಏನ್ ತಂದಿದ್ದೀರಾ? ವೈಟ್ ಸಾಸ್ ಪಾಸ್ತಾ ಅಂಡ್ ಖೀರ್. ಪಾಸ್ತಾ ವೈಟ್ ಕಲರ್ ಸಿಕ್ಕಿತ್ತು ಗೈಸ್, ನಮ್ಮ ಹುಡುಗಿ ತಂದಿದ್ದಾಳೆ. ಏನು ಇದು? ಇದು ಪನ್ನೀರ್ ರೈಸ್. ಮತ್ತೆ ನಾನು ಲೇಸ್ ತಂದಿದ್ದೀನಿ. ಲೇಸ್ ಮತ್ತೆ ಕುರ್ಕುರೆ ತಂದಿದ್ದೀನಿ ಗ್ರೀನ್ ಕಲರ್ ಅಲ್ಲಿ. ಹಾಯ್ ಗೈಸ್, ನಂದೆಲ್ಲ ಕಲರ್. ನಮ್ಮ ಹುಡುಗಿ ಯೆಲ್ಲೋ ಕಲರ್ ಗೈಸ್, ಸಗದಾಗಿ ತಂದಿದ್ದಾಳೆ. ಅವಳ ಜೊತೆ ಒಂದು ಮಿನಿ ಡಕ್ ಬೇರೆ ಇದೆ. ಬ್ಲ್ಯಾಕ್ ಕಲರ್ ನಾನು ಬರೀ ಸ್ನ್ಯಾಕ್ಸ್ ತಂದಿರೋದು. ಬ್ಲ್ಯಾಕ್ ಕಲರ್ ಏನದು ನೂಡಲ್ಸ್ ರಾಮನ್ ಮಾಡೋಣ ಅನ್ಕೊಂಡೆ, ಬಟ್ ಯಾವುದು ತಿನ್ನಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಬರೀ ಸ್ನ್ಯಾಕ್ಸ್ ತಂದಿದೆ. ಓಕೆ, ಮೈ ಥೀಮ್ ಇಸ್ ಬ್ರೌನ್ ಕಲರ್. ಏನೇನು ತಂದಿದ್ದೀರಾ? ಫ್ರೈಡ್ ರೈಸ್, ಕಾರ್ನ್, ಬಿಸ್ಕೆಟ್, ಕೇಕ್. ಸೊ ನಾವು ಮಾಡಿರೋದಲ್ಲ, ನಮ್ಮಮ್ಮ ಮಾಡಿರೋದು ಅಕ್ಕಿ ರೊಟ್ಟಿ, ಬೀಟ್ರೂಟ್ ಅಕ್ಕಿ ರೊಟ್ಟಿ ಮಾಡಿ ಓ ಪಿಂಕ್ ಕಲರ್ ಬಂದಿದೆ. ಸೊ ಸಕ್ಸಸ್ಫುಲ್. ಏನಂದ್ರು ಹೇಳು ಪಲ್ಲವಿ. ಪಲ್ಲವಿ ಹಾಕತ್ತಿ ಇವತ್ತು ಮನೇಲಿ ಹಾಕೊಂಡು ವಿಡಿಯೋ ಕಾಲ್ ಮಾಡಿ ನಿಮಗೆ. ನಾನು ಹಾಕೊಳ್ಳಲ್ಲ. ಆಯ್ತು ಇದಾಕು. ಅದಂದಲ್ಲ. ಇದಾಕು. ಇದು ನಾವು ಒಂದಿನ ಅದ್ ಯಾರು ಕೊಟ್ಟಿದ್ದು ನಿಮ್ಗೆ ಪಲ್ಲವಿ ಅವರೇ? ಇದು ಇರು ಎಲ್ಲ ಹೇಳ್ತೀನಿ. ಓ ಹೇಳು ಹೇಳಿ, ಏನೇನ್ ಸಿಕ್ತು ಪಲ್ಲವಿ ಅವರೇ? ನಂಗೆ ಪೂಜಾ ಬೋ ಕೊಟ್ಟಿದ್ದಾಳೆ. ಇಷ್ಟ ಆಯ್ತಾ ನಿಮ್ಗೆ ಕಲರ್? ಕಲರ್ ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು. ಆಮೇಲೆ ಪೃಥ್ವಿ ಕಿಟ್ ಕೊಟ್ಟಿದ್ದಾಳೆ. ಅದ್ ಸಾಲತ್ತಾ ನಿಮ್ ಕೂದ್ಲಿಗೆ? ಸಾಲುತ್ತೆ, ದೊಡ್ಡದಾಯ್ತು ಆದ್ರೂ ಹಾಕೋತೀನಿ. ತಗೊಳ್ಳಿ. ಪೂಜಾ ಮೋನಿಶಾ ಕ್ಲಿಪ್, ಚಾಕ್ಲೇಟ್ ಮತ್ತೆ ಇಯರಿಂಗ್ಸ್ ಕೊಟ್ಟಿದ್ದಾರೆ. ಬ್ಯಾಗ್ ತೋರಿಸಿ ಅವ್ರದ್ದು. ನೋಡಿ ಅವ್ರ ಬ್ಯಾಗ್, ಗಿಫ್ಟ್ ಬ್ಯಾಗ್ ನೋಡಿ. ಓಕೆ. ಪ್ರಣತಿ ಅವರು ಕೀ ಬಂಚ್ ಕೊಟ್ಟಿದ್ದಾರೆ ಗಣೇಶಂದು. ಆಯ್ತು. ಗಾಡಿ ಎಲ್ಲಿಗೆ? ಈಗ ತಗೊಂಡು ಗಾಡಿ ತಗೊಂಡು ಆಮೇಲೆ ಹಾಕೊಡ್ತೀನಿ. ಆಯ್ತು. ಇದು ನನ್ನ ಕ್ಲಿಪ್ಗು. ನಿನ್ ಕ್ಲಿಪ್ಪಾ? ನೀ ಕೊಟ್ಟಿದ್ದ ಎಲ್ರಿಗೂ? ಕ್ಲಿಪ್ಗು. ಆಮೇಲೆ ಛಾವನಿ ಅವರು
ಶೀಟ್ ಮಾಸ್ಕ್ ಶೀಟ್ ಮಾಸ್ಕ್ ಭಾವನೆಯವರು ಶೀಟ್ ಮಾಸ್ಕ್. ಥ್ಯಾಂಕ್ ಯು. ಗಿಫ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಯ್ತು. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ತೃಪ್ತಿ ಆಯ್ತಾ? ಊಟ ಎಲ್ಲ ಹೆಂಗಿತ್ತು? ಊಟ ಚೆನ್ನಾಗಿತ್ತು. ಎಲ್ಲ ಚೆನ್ನಾಯ್ತಾ? ಬರೀ ನೀವ್ ತಂದಿದ್ ಚೆನ್ನಾಯ್ತಾ? ಎಲ್ರದ್ದು ಚೆನ್ನಾಗಿತ್ತು. ಆಯ್ತು. ಅದನ್ನ ಯಾಕೆ ಕೈಗೆ ಹಾಕೋದಿ ಚೆನ್ನಾಗಿತ್ತು. ಅದನ್ನ ಯಾಕೆ ಕೈಗೆ ಹಾಕೋತಿದ್ದೀರಾ? ಅಯ್ಯೋ ಇರ್ರಿ. ಸಾಕು ಕಟ್ ಮಾಡಿ. ಪಲ್ಲವಿ ಬಾಯ್. ಮೊದ್ಲು ಇರ್ಲಿಲ್ಲ ಇದು.